ನಿಜವಾಗ್ಲೂ ಮಹಿಳೆಯರ ಮೇಲೆ ನಿಮಗೆ ಗೌರವ ಇದೆ, ಯಾವುದೇ ಪಕ್ಷ ಇರಬಹುದು. ಇವತ್ತು 3 ಪಕ್ಷದ ಅಧಿಕಾರದಲ್ಲಿದ್ದೀರಿ. ಕಾಲೇಜನ್ನು ಕಟ್ಟೋದಕ್ಕೆ ಒಂದು ಸ್ಥಳಾವಕಾಶ ಕೊಡದೇ ಇರೋದು ತಾಲೂಕು ಆಡಳಿತದ ದುರಂತ. ಏನೇ ನಮ್ಮ ಸರ್ಕಾರ ಹೇಳುತ್ತೆ ನಾವು ಮಹಿಳೆಯರ ಪರ ಇದ್ದೀವಿ, ಮಹಿಳೆಯರಿಗೋಸ್ಕರ ಇದ್ದೀವಿ, ಅದೆಲ್ಲ ಒಂದು ಕಡೆ ಬರೀ ಬಾಯಿ ಮಾತಿಗಷ್ಟೇ ಅನಿಸುತ್ತೆ. ನಮಗೊಂದು ಬಟ್ಟೆ ತೊಗೋಬೇಕು ಅಂತ ಅಂದರೆ ನಾವು ಫಸ್ಟು ಯಾವ ಬಟ್ಟೆ ಅಂಗಡಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತೀವಿ. ರೇಟ್ ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಆದರೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಆದಷ್ಟು ಚೆನ್ನಾಗಿ ಕಾಣಿಸೋ ಅಂಗಡಿ, ಆಕರ್ಷಿತವಾಗಿರೋ ಅಂಗಡಿಗೆ ನಾವು ಹೋಗ್ತೀವಿ. ಯಾಕೆ ಅಂದರೆ ಅಲ್ಲೇನೋ ನಂಬಿಕೆ, ಒಳ್ಳೆ ಬಟ್ಟೆ ಸಿಗುತ್ತೆ ಅಂತ. ಒಂದು ಮಾಮೂಲಿ ಬಟ್ಟೆ ತೊಗೊಳೋಕ್ಕೆ ಅಷ್ಟೆಲ್ಲ ಯೋಚನೆ ಮಾಡೋ ಜನ, ಇನ್ನು ಮಕ್ಕಳ ಶಿಕ್ಷಣ ಅಂತ ಬಂದರೆ ಒಳ್ಳೆ ಕಾಲೇಜಿಗೆ ಅಥವಾ ಒಳ್ಳೆ ಶಾಲೆಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳೋಕ್ಕೂ ಮುಂಚೆ ನಾವೆಷ್ಟು ಚೆನ್ನಾಗಿರೋ ಶಾಲಾ ಕಾಲೇಜುಗಳನ್ನ ನಿರ್ಮಿಸಿದ್ದೀವಿ ಅಥವಾ ನಾವೆಷ್ಟು ಒಳ್ಳೆಯ ಶಿಕ್ಷಣ ಕೊಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾವಿವಾಗ ನೋಡ್ತಾ ಇರೋದು ಅಂಥದ್ದೇ ಒಂದು ಕಾಲೇಜಿನ ಬಗ್ಗೆ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್. ಈ ಕಾಲೇಜಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಶಿಕ್ಷಣ ಹೇಗೆ ನಡೀತಾ ಇದೆ, ಮಕ್ಕಳಿಗೆ ಅದರ ಮೇಲಿರೋ ಅಭಿಪ್ರಾಯ ಏನು ಅಂತ ನಾವು ಕಳೆದ ವಿಡಿಯೋದಲ್ಲೇ ನೋಡಿದ್ವಿ. ದೊಡ್ಡಬಳ್ಳಾಪುರಕ್ಕೆ ಈ ಕಾಲೇಜ್ ಮಂಜೂರಾಗಿದ್ದು 2013ರಲ್ಲಿ, ಪ್ರಾರಂಭ ಆಗಿದ್ದು 2014ರಲ್ಲಿ. ತಾತ್ಕಾಲಿಕವಾಗಿ ಪ್ರೌಢಶಾಲಾ ಆವರಣದಲ್ಲಿ ಇರಿ ಅಂತ ಶುರುವಾಗಿದ್ರು ಇದುವರೆಗೂ 12 ವರ್ಷಗಳು ಕಳೆದರೂ ಅದೇ ಸ್ಥಳದಲ್ಲಿರೋದು ವಿಪರ್ಯಾಸ ಅಂತಲೇ ಅನಿಸುತ್ತೆ. 12 ವರ್ಷದಿಂದ ಪ್ರೈಮರಿ ಸ್ಕೂಲ್ಗೆ ಹೋಗ್ತಿದ್ದಿದ್ದು ಹುಡುಗ ಕೂಡ ಈಗಾಗಲೇ ಕಾಲೇಜಿಗೆ ಹೋಗೋ ಅಷ್ಟು ಬೆಳೆದ್ಬಿಟ್ಟಿರ್ತಾರೆ. ಆದರೆ ಈ ಕಾಲೇಜಿನ ಪರಿಸ್ಥಿತಿ ಮಾತ್ರ ಅವತ್ತೆಲ್ಲಿತ್ತೋ ಇವಾಗೂ ಅಲ್ಲೇ ಇದೆ. ದೊಡ್ಡಬಳ್ಳಾಪುರ ಅಂತ ಬಂದರೆ ಇತ್ತೀಚೆಗೆ ಭಾಳನೇ ಸುದ್ದಿಯಲ್ಲಿದೆ. ಫಾಕ್ಸ್ಕಾನ್ ಅಂತ ದೊಡ್ಡ ಕಂಪ್ನಿ 1000 ಎಕರೆಯಲ್ಲಿ ಓಪನ್ ಆಗಿದೆ. ಅದೇ ಈ ಕಡೆ ನೋಡಿದ್ರೆ ಕ್ವೀನ್ ಸಿಟಿ ಅಂತ ಹೆಸರುವಾಸಿ ಆಗ್ತಾ ಇದೆ. ದೊಡ್ಡಬಳ್ಳಾಪುರ ಅಂದರೆ ಉಬ್ಬೇರಿಸಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ 1000 ಎಕರೆಗಳನ್ನ ಕ್ವೀನ್ ಸಿಟಿ ಹಾಗೆ ಫಾಕ್ಸ್ಕಾನ್ ಅಂತ ಕಂಪ್ನಿಗಳಿಗೆ, ಕಾರ್ಖಾನೆಗಳಿಗೆ ನೀಡ್ತಾ ಇರೋ ಸರ್ಕಾರ ಕಾಲೇಜ್ ವಿಷಯಕ್ಕೆ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದೆ. ಕಾಲೇಜಿನ ಆಡಳಿತ ಎಷ್ಟೇ ಮನವಿನ ಸಲ್ಲಿಸಿದ್ರೂ ಈ ವಿಚಾರದಲ್ಲಿ ಮಾತ್ರ ಪ್ರಗತಿನೇ ಕಾಣ್ತಾ ಇಲ್ಲ. ಈ ತರಹ ಪ್ರೌಢಶಾಲಾ ಆವರಣದಲ್ಲೇ ಸರ್ಕಾರಿ ಮಹಿಳಾ ಕಾಲೇಜು ಕಾಣೆಯಾಗೋದ್ರೆ ಹೊರಗಡೆ ಜಗತ್ತಿಗೆ ಗೊತ್ತಾಗೋದಾದರೂ ಹೇಗೆ, ಈ ಕಾಲೇಜ್ಗೆ ವಿದ್ಯಾರ್ಥಿಗಳು ಸೇರೋದಾದರೂ ಹೇಗೆ? ಆದರೆ ಇಲ್ಲಿನ ವಿದ್ಯಾರ್ಥಿಗಳು ಈಗೂ ಸಹ ಅವರ ನಂಬಿಕೆಯನ್ನು ಬಿಟ್ಟಿಲ್ಲ. ಬೀದಿಗಿಳಿದು ಅವರ ಕಾಲೇಜ್ ಬಗ್ಗೆ ಪ್ರಚಾರ ಮಾಡ್ತಿದ್ದಾರೆ. ಇಂಥ ವಿದ್ಯಾರ್ಥಿಗಳನ್ನ ಪಡೆದಿರೋ ಈ ಸರ್ಕಾರ ಪುಣ್ಯವಂತರ ಸರಿ. ಇವರು ಹೋರಾಟ ಅಂದರೆ 50 ಜನ 100 ಜನ ಸೇರ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಇರುತ್ತೆ. ಅದು ಹೇಳಿದ್ವಿ, ಇದು 50 ಜನ 100 ಜನ ಸೇರಲ್ಲ, ಒಬ್ಬರೇ ಏಕಾಂಗಿಯಾಗಿ ಇವತ್ತು ನೀವು ಜಾಗ ಮಂಜೂರು ಮಾಡಬೇಕು ಅಂತ ಇಡೀ ದೊಡ್ಡಬಳ್ಳಾಪುರದಲ್ಲಿ ಬಟ್ಟೆ ಬಿಚ್ಕೊಂಡು ಯಾವುದೇ ರಾಜಕಾರಣಿಗಳಿಗೆ ಧಿಕ್ಕಾರಕ್ಕೆ ಹೋಗಲ್ಲ, ಯಾವುದೇ ಪಕ್ಷಗಳಿಗೆ ಧಿಕ್ಕಾರಕ್ಕೆ ಹೋಗಲ್ಲ. ನಿಜವಾಗ್ಲೂ ಮಹಿಳೆಯರ ಮೇಲೆ ನಿಮಗೆ ಗೌರವ ಇದೆ, ಯಾವುದೇ ಪಕ್ಷ ಇರಬಹುದು. ಇವತ್ತು 3 ಪಕ್ಷದ ಅಧಿಕಾರದಲ್ಲಿದ್ದೀರಿ. JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಕೇಂದ್ರ ರಾಜ್ಯದಲ್ಲಿ ಸೇರಿ 3 ಪಕ್ಷದ ಅಧಿಕಾರಿಗಳಿದ್ದೀರಿ. 3 ಜನಕ್ಕೆ ಅಭಿನಂದನೆಗಳು. ಆದರೆ ದೊಡ್ಡಬಳ್ಳಾಪುರ ಇರ್ತಕ್ಕಂಥ ಕಡುಬಡವರು ಇವತ್ತು ಎಲ್ಲ ಜಾತಿ ಇಲ್ಲ, ಒಂದು ಜಾತಿ ಹಿಂದುಳಿದ ವರ್ಗನೋ ಮೊದಲಿನ ವರ್ಗನೋ ಇಲ್ಲ, ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ಸ್ ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ, ಎಲ್ಲ ಧರ್ಮದ ಜನ ಮಕ್ಕಳು ಇವತ್ತು ಅಲ್ಲಿ 220 ಜನ ಇದ್ದಂಥವ್ರು ಇವತ್ತು 114 ಜನಕ್ಕೆ ಬಂದಿದ್ದಾರೆ. ಹಾಗಾಗಿ ಈಗ ಮೊನ್ನೆ ಮಕ್ಕಳಿಗೆ ಅಂತ ಹೋದ ವಾರದಲ್ಲಿ ಊರು ತುಂಬ ಮೆರವಣಿಗೆ ಮಾಡಿ ಕರಪತ್ರ ಇದ್ದರೆ ಸರ್ಕಾರದ ಕರಪತ್ರ ನಾನು ಮಾಡಿಸಿರ್ತಕ್ಕಂಥದ್ದಲ್ಲ, ಅಧಿಕೃತವಾಗಿ ಸರ್ಕಾರದ ಕರಪತ್ರ. ಸರ್ಕಾರ ಎಷ್ಟು ಸುಳ್ಳು ಹೇಳುತ್ತೆ, ಜನಗಳಿಗೆ ಎಷ್ಟು ಮೋಸ ಮಾಡುತ್ತೆ ಅನ್ನೋ ಉದಾಹರಣೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆ ವಿಜೇತರಿಗೆ ಸಕ್ರಿಯ ಭಾಗವಹಿಸುವಿಕೆ, ಸುಸಜ್ಜಿತ ಗ್ರಂಥಾಲಯ ವಾಚನಾಲಯ, ಸುಸಜ್ಜಿತ ಗ್ರಂಥಾಲಯ ವಾಚನಾಲಯ. ಯಾವ ಸುಳ್ಳು ಜನಗಳಿಗೆ ಕಣ್ಣಿ ಮಂಡ್ಯ ಕೆಲಸ ಮಾಡಿ ಅಡ್ಮಿಷನ್ ಮಾಡಿಸ್ಕೊಂಡು 4 ಕುರಿಗಳು ತೋಡ್ದಂಗೆ ಆ ಮಕ್ಕಳು ಬಂದಿದ್ದೀವಿ. ನಾನು ಹೇಳ್ತಾ ಇರೋದಲ್ಲ ಸರ್. ಒಂದೋಗ ನೋಡ್ಬೇಕು ಕಾಲೇಜಲ್ಲಿ ಆ ಮಕ್ಕಳ ಸ್ಥಿತಿ ಬೇಸಿಗೆ ಬೇರೆ, 2 ರೂಮ್ ಕೆಳಗೆ 2 ರೂಮ್ ಮೇಲೆ ಸೆಕೆ, ಇದು ಫ್ಯಾನ್ ಇಲ್ಲ, ಆಮೇಲೆ ಅಲ್ಲಿ ಯಾವುದೇ ಲೈಬ್ರರಿ ಇನ್ನೊಂದು ಮತ್ತೊಂದು ಇಲ್ಲೇನು ಹೇಳ್ತಾರೆ ಇದರಲ್ಲಿ ಯಾವುದೇ ಕೋರ್ಸ್ಗಳು ಮಾತ್ರ ಎಲ್ಲ BCA BCom BE ಎಲ್ಲ ಕೋರ್ಸ್ಗಳಿದೆ ಮಕ್ಕಳಿಗೆ ಅನುಕೂಲ ಆಗೋಂಥದ್ದು. ಇವತ್ತು ಯಾವುದೇ ಕಾರಣಕ್ಕೂ ಯಾವುದೇ ಕೋರ್ಸ್ಗಳಿದ್ದರೂ ಸಹ ಅಲ್ಲಿ ಮಕ್ಕಳಿಗೆ ಉಪಯೋಗ ಆಗ್ತಾಯಿಲ್ಲ. ಇವತ್ತು ಫಾಕ್ಸ್ಕಾನು 2-3 ವರ್ಷದಲ್ಲಿ ಅವ್ರಿಗೆ 1000 ಎಕರೆ ಜಮೀನು ಕೊಡ್ತೀವಿ ಸ್ವಾಮಿ, ಯಾಕೆ ನಾವು ಸುಮ್ಮನೆ ಇದ್ವಿ, ನಮ್ಮ ರೈತರು ನಮ್ಮ ಮಕ್ಳಿಗೆ ಕೆಲಸ ಸಿಗುತ್ತೆ ಅಂತ. ಇವತ್ತು ಯಾವುದೋ ಕ್ವೀನ್ ಸಿಟಿ ಅಂತೇಳಿ ಅದು ಏನು ಗಂಧ ಗೊತ್ತಿಲ್ಲ ನಮ್ಮ ರೈತರಿಗೆ, ಅದಕ್ಕೆ 100 ಎಕರೆ 1000 ಎಕರೆ ಒತ್ತುವರಿ ಮಾಡ್ತಿದ್ದೀರಿ. ಆದರೆ ಇವತ್ತಿನ ಮಕ್ಕಳಿಗೆ ಜಾಗ ಕೇವಲ ಒಂದು 2 ಎಕರೆ 3 ಎಕರೆ ಜಾಗ ಕೇಳ್ತದೆ. ಏನು ಜಾಗ? ಇವತ್ತೇನು ನೀವು ಕಾರ್ಖಾನೆಗಳು ಮಾಡ್ತಿದ್ದೀರಿ, ಇವತ್ತೇನು ಫಾಕ್ಸ್ಕಾನ್ ಆಗ್ಬೋದು, ಕ್ವೀನ್ ಸಿಟಿ ಆಗ್ಬೋದು ಮಾಡ್ತಿದ್ದೀರಿ. ಆ ಮಕ್ಕಳ ಅಲ್ಲಿ ನಾಳೆ ನಮ್ಮ ಮಕ್ಳಿಗೆ ಉದ್ಯೋಗ ಸಿಗಬೇಕು ಅಂದರೆ ನಮ್ಮ ಮಕ್ಕಳು ಶೈಕ್ಷಣಿಕ ಆಗಬೇಕು. ಇವತ್ತು ನೀವು ಡಿಗ್ರಿ ಕಾಲೇಜಿನ ಪದವಿ ಪೂರ್ವ ಕಾಲೇಜು ಏನಾದರೂ ನೀವು ಸುಸಜ್ಜಿತ ಮಾಡಲಿಲ್ಲ ಅಂದರೆ ಮಕ್ಕಳು ಶಿಕ್ಷಣ ವಂಚಿತ ಆಗ್ತಾರೆ. ಖಾಸಗಿ ಶಾಲೆ ಓದ್ತಕ್ಕಂಥ ಹಣ ಇಲ್ಲ,
ಅವಾಗ ಮುಂದೆ ಅವ್ರು ಗಾರ್ಮೆಂಟ್ಸ್ಗೆ ಹೋಗೋಕ್ಕಾಗುತ್ತೆ. ಉಳ್ಳವ್ರ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಬೆಂಗಳೂರು ಅಲ್ಲಿ ಇಲ್ಲಿ ಓದಿಸಿ ಅವ್ರ ಮಕ್ಕಳು ಕೆಲಸ ಸಿಗುತ್ತೆ. ನಮ್ಮ ರೈತರ ಮಕ್ಕಳಿಗೆ, ನಮ್ಮ ನೇಕಾರರ ಮಕ್ಕಳಿಗೆ, ನಮ್ಮ ಕೂಲಿ ಕಾರ್ಮಿಕರ ಮಕ್ಕಳಿಗೆ, ನಮ್ಮ ಆಟೋ ಓಡಿಸೋರ ಮಕ್ಕಳಿಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ಅವ್ರಿಗೆಲ್ಲ ಸಿಕ್ಕಬೇಕು, ಕೆಲಸ ಸಿಗಬೇಕಾದ್ರೆ ಏನು ಮಹಿಳಾ ಡಿಗ್ರಿ ಕಾಲೇಜ್ ಇದೆ ಇವತ್ತಲ್ಲಿ ಬರೀ ಇದಿಲ್ಲ, ಮದುವೆ ಆಗಿದೆ, ಮದುವೆ ಆಗಿ ಎಜುಕೇಷನ್ನು ಕೇಳ್ಬೋದು, ಯಾಕೆ ನೀವು ಮಹಿಳಾ ಕಾಲೇಜಿಗೆ ಕೋವಿಡ್ ಎಜುಕೇಷನ್ ಇದೆ ಅಲ್ಲಿ ಸೇರಲಿ ಅಂತೇಳಿ. ಇವತ್ತು ನೀವು ನೋಡ್ತಿದ್ರಿ ಹೆಣ್ಮಕ್ಳಿಗೆ ಯಾವುದೇ ಭದ್ರತೆಗಳು ಇವತ್ತು ಸಂಪೂರ್ಣ ಭದ್ರತೆ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ಮಹಿಳೆಯರಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸ್ಥಳಾವಕಾಶ ಬೇಕು, ನಮಗೆ ಶಾಲಾ ಕಟ್ಟಡ ಕಟ್ಟೋದಕ್ಕೆ ಸ್ಥಳಾವಕಾಶ ಜಾಗ ಇಲ್ಲ ಅಂಥೇಳಿ ತಾವೆಲ್ಲ ಏನು ಹೋರಾಟ ಮಾಡೋದಕ್ಕೆ ನಿರತರಾಗಿದ್ದೀರಾ, ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಏಕೆಂದರೆ ಬೇರೆ ಬೇರೆ ಜಾತಿ ಜನಾಂಗಗಳಿಗೆ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಗೆ 100 ಎಕರೆ ಜಮೀನನ್ನು, ಸಾರ್ವಜನಿಕ ಜಮೀನನ್ನು ಮಂಜೂರು ಮಾಡ್ತಕ್ಕಂಥವ್ರು ಸಾರ್ವಜನಿಕವಾಗಿರ್ತಕ್ಕಂಥ, ಅದು ವಿಶೇಷವಾಗಿ ಮಹಿಳೆಯರು ಹಾಗೆ ಕಾಲೇಜನ್ನು ಕಟ್ಟೋದಕ್ಕೆ ಒಂದು ಸ್ಥಳಾವಕಾಶ ಕೊಡದೇ ಇರೋದು ತಾಲೂಕು ಆಡಳಿತದ ದುರಂತ. ಹಾಗಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ಏನಾದರೂ ಆದಷ್ಟು ಬೇಗ ಈ ಮಹಿಳಾ ಕಾಲೇಜಿಗೆ ಒಂದು ಸ್ಥಳಾವಕಾಶ ತೋರಿಸಿ ಶಾಲಾ ಕಟ್ಟಡ ಕಟ್ಟೋದಕ್ಕೆ ಸ್ಥಳಾವಕಾಶನ ಮಂಜೂರು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳ ಜೊತೆ ರೈತ ಸಂಘಟನೆಯನ್ನು ಸೇರಿ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ. ಹಾಗಾಗಿ ಮುಖ್ಯವಾಗಿ ವಿದ್ಯಾಭ್ಯಾಸ, ಒಂದು ಮಹಿಳೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಅಂಥ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸೂಕ್ತವಾದ ಒಂದು ಸ್ಥಳಾವಕಾಶ ಮತ್ತು ಸ್ವತಂತ್ರವಾದ ಒಂದು ಕಟ್ಟಡ ಇಲ್ಲದೆ ಇರತಕ್ಕಂಥದ್ದು ದುರಂತದ ಸಂಗತಿ. ಹಾಗಾಗಿ ನಗರ ಮಧ್ಯದಲ್ಲಿ ಎಲ್ಲಾದರೂ ಸರಿಯೇ ಒಂದು ಸೂಕ್ತವಾದ ಸ್ಥಳಾವಕಾಶವನ್ನು ಮಂಜೂರು ಮಾಡಿ ಆದಷ್ಟು ಬೇಗ ಕಟ್ಟಡ ಕಟ್ಟೋದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ಒಂದು ಒತ್ತಾಯನ ಇವತ್ತು ನಾವು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮಸ್ಕಾರ. ಸದ್ಯಕ್ಕೆ ನಾವು ಮಹಿಳಾ ಕಾಲೇಜಿನ ಹಳೆಯ ಪ್ರೌಢಶಾಲಾ ವಿಭಾಗದಲ್ಲಿ ಒಂದು 10 ರೂಮ್ಗಳನ್ನು ಪಡ್ಕೊಂಡು ಇದರಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಸುಮಾರು 2014ರಿಂದನೂ ಇಲ್ಲಿ ತನಕ ನಾವು 10 ರೂಮ್ಗಳಲ್ಲೇ ಪ್ರೌಢಶಾಲಾ ವಿದ್ಯಾರ್ಥಿಗಳ ಜೊತೆಗೆ ತರಗತಿಗಳನ್ನು ನಡೆಸ್ತಾ ಇದ್ದೇವೆ. ಈಗ ನಮಗೆ 2 ವರ್ಷದಿಂದ ನಾವು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಫ್ರಮ್ ಬಿಗಿನಿಂಗ್ 2014 ಇದಕ್ಕೆ ನಮ್ಮ ಕಾಲೇಜಿಗೆ ಭೂಮಿಯನ್ನು ಮಂಜೂರು ಮಾಡಿಕೊಡೋದಕ್ಕೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದರು. 2014ರಿಂದನೂ 2025 ತನಕ ಇದುವರೆಗೂ ಕೂಡ ನಮಗೆ ಭೂಮಿ ದೊರಕದೇ ಇರೋದು ಒಂದು ವಿಪರ್ಯಾಸ. ಈ ಬಗ್ಗೆ ನಾವು ನಮ್ಮ ಶಾಸಕರಲ್ಲೂ ಕೂಡ ಮನವಿ ಮಾಡಿದ್ದೀವಿ. ಅವರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಅದರ ಜೊತೆಗೆ ಅಧಿಕಾರಿ ವರ್ಗದವರನ್ನು ಕೂಡ ನಾವು ಕೇಳಿದ್ದೀವಿ. ಮಹಿಳಾ ಕಾಲೇಜು ನಗರದ ಮಧ್ಯದಲ್ಲಿದ್ದರೆ ಅದು ಉತ್ತಮ ಆಗುತ್ತೆ. ಇಲಾಖೆಯಿಂದ ಅನುದಾನಗಳು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ ಅಂತ ಕೇಳಿದ್ದೀವಿ. ಪ್ರಸ್ತುತ ಇದುವರೆಗೂ ಕೂಡ ನಮಗೆ ಭೂಮಿ ಒಂದು ನಮಗೆ ದೊರೀದೇ ಇರೋ ಕಾರಣಕ್ಕೆ ನಾವು ಸ್ವಂತ ಕಟ್ಟಡ ಇಲ್ಲದೆ ಹೈಸ್ಕೂಲಲ್ಲಿ ತರಗತಿಗಳನ್ನು ನಡೆಸ್ತೀವಿ. ಮತ್ತು ಇಲ್ಲಿ ಒಳ್ಳೆ ಅಧ್ಯಾಪಕರು ಇದ್ದಾರೆ, ಒಂದು ಟೀಚಿಂಗ್ ಸ್ಟಾಫ್ ಚೆನ್ನಾಗಿದೆ. ಇರುವಂಥ ಸೌಲಭ್ಯಗಳು ಏನು ಪ್ರೌಢಶಾಲಾ ವಿಭಾಗದಲ್ಲಿ ಏನು ನಮಗೆ ಕೊಟ್ಟಿದ್ದಾರೋ ಅದರಲ್ಲಿ ಒಂದು ಸಂಪೂರ್ಣವಾಗಿ ಮಕ್ಕಳಿಗೆ ಜಸ್ಟಿಸ್ ಕೊಡುವಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದೇವೆ. ಆದರೆ ಇಲ್ಲಿ ಸೈಮಲ್ಟೇನಿಯಸ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಕೂಲ್ನ ಮಧ್ಯದಲ್ಲಿ ಕಾಲೇಜು ನಡೀತಾ ಇರೋ ಕಾರಣಕ್ಕೆ ಕಾಲೇಜು ಹೊರ ಜಗತ್ತಿಗೆ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎರಡನೇದು, ಇಲ್ಲಿ ಒಂದಷ್ಟು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಜಾಸ್ತಿ ಇರೋ ಕಾರಣಕ್ಕೆ ನಮ್ಮ ಕಾಲೇಜಿನ ಹೆಣ್ಣುಮಕ್ಕಳ ಪರಿಚಯ ಅಥವಾ ಗುರುತಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮತ್ತು ಅಲ್ಲಿ ತರಗತಿಗಳು ಮಾಡೋವಾಗ ಒಂದಷ್ಟು ಡಿಸ್ಟರ್ಬೆನ್ಸ್ ಇರುತ್ತವೆ. ಈಗ ನಮ್ಮ ಕಂಪ್ಯೂಟರ್ ಲ್ಯಾಬ್ ಬೇಕು, ರೂಮ್ಗಳು ಕೊರತೆ ಇವೆ, ಮತ್ತು ನಮಗಿನ್ನೂ ದೊಡ್ಡ ಲೈಬ್ರರಿ ಬೇಕು. ಮತ್ತು ನಮ್ಮ ಇವತ್ತಿನ ಟೆಕ್ನಾಲಜಿ ಏನಿದೆಯೋ ನೋಡಿ, ನಮ್ಮ LMS ಅಂತಕ್ಕಂಥದ್ದು, ಇಂಥದಕ್ಕೆಲ್ಲ ರೂಮ್ಗಳು ಬೇಕಾಗಿವೆ. ರೂಮ್ಗಳು ಕೊರತೆಗಳಿರೋ ಕಾರಣಕ್ಕೆ ಎಂಟೈರ್ ಒಂದು ಹೊಸ ಕಟ್ಟಡ ಆದರೆ ಹೊಸ ಕೋರ್ಸ್ಗಳು ಕೂಡ ಬರುತ್ತವೆ. ಈಗ ಮಾನ್ಯ ಶಾಸಕರು BCA ತೊಗೊಳ್ಳಿ ಅಂತ ಹೇಳಿದ್ರು. ಹೋದ ವರ್ಷ ನಾವು BCA ತೊಗೊಂಡಿದ್ದೀವಿ. ಮತ್ತು ಈಗ BBA ತೊಗೊಳ್ಳೋದಕ್ಕೂ ಹೇಳಿದ್ದಾರೆ. ಅವರೇ ಅದನ್ನು ಮುಂದೆ ನಿಂತು ಅದನ್ನು BBA ಕೋರ್ಸನ್ನು ತರಿಸ್ಕೊಡೋದಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ BSc ಕೂಡ ಆಗುತ್ತೆ. ಇಲ್ಲಿ ಎಲ್ಲ ವಿಧವಾದಂತಹ ಕೋರ್ಸ್ಗಳನ್ನು ಈ ಕಾಲೇಜಿನ ಪ್ರಾರಂಭದಲ್ಲೇ ಕೊಟ್ಟಿರ್ತಾರೆ. ಆದರೆ ಬರಬರ್ತಾ ಏನಾಗ್ತದೆ, ಬಿಲ್ಡಿಂಗ್ನ ಒಂದು ಕೊರತೆಯಿಂದಲೇ ಅಡ್ಮಿಷನ್ನ ಭಾಳ ಕಡಿಮೆ ಆಗ್ತಾ ಇದೆ. ಈ ಬಗ್ಗೆ ನಾವು ಜಮೀನನ್ನು ಅಥವಾ ಭೂಮಿಯನ್ನು ಪಡೆಯುವ ಸಲುವಾಗಿ ತಹಸೀಲ್ದಾರರಲ್ಲಿ ಅನೇಕ ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಮನವಿ ಕೊಟ್ಟಾಗ ಅವ್ರೇನು ಹೇಳ್ತಾರೆ ಅಂದರೆ, ನೋಡ್ತಾ ಇದ್ದೀವಿ, ಇಲ್ಲೂ ಲ್ಯಾಂಡ್ ಸಿಗ್ತಿಲ್ಲ ಅಂತ ಹೇಳಿ ನಾವು ಪ್ರಯತ್ನ ಪಡ್ತಿದ್ದೀವಿ ಅಂತಲೇ ಹೇಳ್ತಿದ್ದಾರೆ. ಇದುವರೆಗೂ ಆಗಿಲ್ಲ. ಈಗ ಮಾನ್ಯ ಶಾಸಕರು ಒಂದು ಸರ್ವೆ ನಂಬರಲ್ಲಿ ಕೊಟ್ಟಿದ್ದಾರೆ. ಅದು ಇನ್ನೂ ನಮ್ಮ ಇಲಾಖೆಗೆ ಪೇಪರ್ ವರ್ಕ್ ಕೂಡ ಮುಗ್ದಿಲ್ಲ. ಮತ್ತು ನಮಗೆ ಹಸ್ತಾಂತರ ಆಗದೇ ಇರೋ ಭೂಮಿಗೆ ನಾವು
ನಮ್ಮ ಇಲಾಖೆಗೂ ಕೂಡ ಕಳ್ಸೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಇರೋದು ನಮ್ಮ ಕಾಲೇಜಿನ ಕಟ್ಟಡ. ಮೂಲಭೂತವಾಗಿ ಯಾರೇ ವಿದ್ಯಾರ್ಥಿಗಳಾದ್ರೂ ಒಂದು ಕಟ್ಟಡ ನೋಡ್ತಾರೆ. ಹೈಸ್ಕೂಲಲ್ಲಿ ಅಂದಿದ ತಕ್ಷಣಕ್ಕೆ ಹೆಣ್ಮಕ್ಳಿಗೆ ಅನಿಸುತ್ತೆ ಇದು ಫೀಲ್ ಮಾಡಿ ಅವರು ವಾಪಸ್ ಅಡ್ಮಿಷನಿಂದ ಹೊರಗೆ ಉಳಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಸ್ವಂತ ಕಟ್ಟಡ ಆದರೆ ಪ್ರವೇಶಾತಿ ತುಂಬ ಹೆಚ್ಚಾಗಬಹುದು ಅಂತ ನನ್ನ ಅನಿಸಿಕೆ.